ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸಂಡೇ ಅಂಥೇಳಿ ಅಕ್ಕಿ ರೊಟ್ಟಿ ಬ್ಯಾಳಿ ಸಾರು ಅಂಥೇಳಿ ನೋಡಿ. ಸ್ವಲ್ಪ ಅಕ್ಕಿ ಹಿಟ್ಟು ಅಂಗಡಿಯಿಂದ ತಂದಿರೋದು, ಏನು ಇದು ಇಲ್ಲ, ಸೋಸ್ಕೊಂಡಿದ್ದೆ ಫಸ್ಟ್ ಟೈಮ್ ಮಾಡುವಾಗ, ಏನು ಕಸರಿ ಇರಲಿಲ್ಲ, ಹಾಗಾಗಿ ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಇಷ್ಟ ಆಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಈ ಕಡೆ ನೀರಿಂದ ಇದು ಮಾಡ್ಕೊಳ್ಳೋಣ, ಕಲಿಸ್ಕೊಳ್ಳೋಣ. ಅದಕ್ಕೆ ಬಿಸಿನೀರಿಂದ ನೀರು ಕಾಯಿಸೋಕೆ ಹಚ್ಚಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಸ್ವಲ್ಪ ಕುದಿ ಬರಬೇಕದು. ಕುದಿ ಬಂದಿದೆ, ಹಾಕೋಣ. ಸುಮ್ಮನೆ ನಾನು ಸರಿಯಾಗಿ ಕಾದಿದೆ ಇಲ್ಲ ನೋಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ದೆ. ಇವಾಗ ಇದಕ್ಕೆ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ. ಯಾಕಂದರೆ ಅಕ್ಕಿ ಹಿಟ್ಟು ಉದುರಿರುತ್ತೆ. ಅಂಗಡಿಯಿಂದ ತರಿಸಿರೋದು ವಿಜಯ ಅಕ್ಕಿ ಹಿಟ್ಟಿದು, ತುಂಬ ಚೆನ್ನಾಗಿರುತ್ತೆ ವಿಜಯ ಅಕ್ಕಿ ಹಿಟ್ಟು. ಅದಕ್ಕೆ ಅಂತ ನಾನು ಅದನ್ನು ತರಿಸ್ಕೊಳ್ಳೋದು. ಅಕ್ಕಿ ಹಿಟ್ಟು, ಇಡ್ಲಿ ರವೆ ಎಲ್ಲ ಅದೇ ಕಂಪ್ನಿ ಚೆನ್ನಾಗಿರುತ್ತೆ ಅಂತ. ಈಗ ಇದನ್ನೆಲ್ಲ ಸ್ಪೂನಿನ ಸಹಾಯದಿಂದ ಈ ಥರ ಬಿಸಿನೀರಲ್ಲಿ ಕಲಿಸ್ಕೊಂಡ್ಬಿಡೋಣ. ಈಗ ಇನ್ನೊಂದು ಸ್ವಲ್ಪ ಅಷ್ಟಷ್ಟು ಬಿಸಿನೀರು ಹಾಕಿ ಕಲಿಸ್ಕೊಳ್ಳೋಣ. ರೊಟ್ಟಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬಿಡೋದು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟು ನೀಟಾಗಿ. ಇವಾಗ ಒಂದೊಂದೇ ಪೀಸ್ ಉಳ್ಳಿ ತೊಗೊಂಡ್ಬಿಟ್ಟು ಮಾಡೋಣ. ಇವಾಗ ಸ್ವಲ್ಪ ದಪ್ಪ ತೊಗೊಂಡ್ರೂ ಪರವಾಗಿಲ್ಲ, ತೆಳ್ಳಗೆ ತೊಗೊಂಡ್ರೆ ಸ್ವಲ್ಪ ಅಂಟುತ್ತಲ್ಲ ಅಕ್ಕಿ ಹಿಟ್ಟಲ್ಲ. ಜೋಳದ ಹಿಟ್ಟಾದ್ರೆ ತೆಳ್ಳಗೆ ಮಾಡ್ಕೋಬೋದು. ಸ್ವಲ್ಪ ದಪ್ಪ ಬಿಸಿ ಆಗಿ ತಿನ್ನೋಕೆ ಚೆನ್ನಾಗಿರುತ್ತೆ. ಸಂಡೇದಿದ್ದಾಗ ಮಾಡ್ಕೊಂಬಿಡ್ಬೇಕು ಇದನ್ನು. ಪ್ಲೇನ್ ರೊಟ್ಟಿ ಸಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಅದ್ರ ಜೊತೆಗೆ ನೋಡಿ ಈ ಥರ ತೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಕೈಲೇ ತಟ್ಟೋದು. ಬೇಕಿದ್ರೆ ನಿಧಾನವಾಗಿ ಫಸ್ಟ್ ಸ್ವಲ್ಪ ಹಿಂಗೆ ಅಗಲ ಮಾಡ್ಕೊಂಡು ಲಟ್ಟಗೆ ಹಿಟ್ಟು ಹಾಕಿ ಚೆನ್ನಾಗಿ ತಟ್ಕೋಬೋದು, ಲಟ್ಟಿಸ್ಬೋದು. ತಟ್ಟೋದಂತ ಸಾರಿ, ಈ ಥರ ತಟ್ಟಕ್ಕೆ ಬರಲ್ಲ ಅನ್ನೋರು ಲಟ್ಟಣಿಗೆ ತೊಗೊಂಡು ಆ ಥರನೂ ಕೂಡ ಮಾಡ್ಕೋಬೋದು. ಲಟ್ಟಣಿಯಿಂದ ಲಟ್ಟಿಸ್ಬೋದು. ಹಾಗೆ ಸ್ವಲ್ಪ ಕೈ ಹಿಟ್ಟು ಹಚ್ಕೋತಾ ಇರಬೇಕು, ಇಲ್ಲಾಂದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಬೇಗ ಅದು ಅಗಲ ಆಗಲ್ಲ ಹಿಟ್ಟು. ಸ್ವಲ್ಪ ನೋಡಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಆದರೆ ತಟ್ಟೋಕೆ ಸ್ವಲ್ಪ ಕೈ ಪೇನ್ ಬರುತ್ತೆ, ಅಭ್ಯಾಸ ಇಲ್ಲದೆ ಇರೋರಿಗೆ. ಲಟ್ಟಣಿಗೆಯಿಂದ ಮಾಡೋದಾದರೆ ಆರಾಮಾಗಿ ಗಟ್ಟಿಯಾಗಿ ಕಲಿಸ್ಕೋಬೋದು, ಏನು ತೊಂದರೆ ಇಲ್ಲ. ಮದ್ದಿಗೆ ಸ್ವಲ್ಪ ಚೆನ್ನಾಗಿ ತಟ್ಟಬೇಕಿಲ್ಲ, ದಪ್ಪ ಬರುತ್ತೆ ಅದು. ಎಲ್ಲ ಕಡೆ ಈ ಥರ ಒಂದೇ ಕೈಯಿಂದ ನೀಟಾಗಿ ತಟ್ಕೊಂಡ್ಬಿಟ್ರೆ ಒಂದೇ ಲೆವೆಲ್ ಬರುತ್ತೆ. ಇವಾಗ ಇದಕ್ಕೆ ಇದು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇದು ನೀರಿದೆ, ಇದು ಕೋಲ್ಡ್ ವಾಟ್ರು, ಇದರಲ್ಲಿ ಹಾಕಿದ್ದೀನಿ. ಇವಾಗ ಇಲ್ಲಿ ಹಂಚು ಕಾಯಿಸೋಕೆ ಇಟ್ಟಿದ್ದೀನಿ ರೊಟ್ಟಿ ಮಾಡೋಕ್ಕೆ. ಇದು ಕೆಬ್ಬಣ ಹಂಚು, ಉತ್ತರ ಕರ್ನಾಟಕ ಕಡೆ ಎಲ್ಲ ರೊಟ್ಟಿಗೆಲ್ಲ ಯೂಸ್ ಮಾಡ್ತಾರೆ. ನೀವು ಚಪಾತಿ ಇದು ಬೇಕಿದ್ರೆ ತೊಗೋಬೋದು, ಚಪಾತಿ ಮಾಡ್ತಿರಲ್ಲ ಆ ಹಂಚು ತೊಗೋಬೋದು. ಈಗ ರೊಟ್ಟಿ ತೆಗೆದುಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಕಾದಿರೋ ಹಂಚಿಗೆ ಮೊದಲೇ ಕಾಯಿಸೋಕೆ ಹಚ್ಚಿಬಿಡ್ಬೇಕು ಹಂಚು. ಇವಾಗ ಇದಕ್ಕೆ ಬಟ್ಟೆ ಎದ್ಬಿಟ್ಟು ನೀರಲ್ಲಿ ಈ ಥರ ತೋಯಿಸ್ಬಿಟ್ಟು ಇದಕ್ಕೆ ನೀರು ಹಚ್ಕೊಳ್ಳೋಣ. ಈ ಥರ ನೀರನ್ನ ಈ ಥರ ಹಚ್ಕೊಂಡ್ಬಿಡ್ಬೇಕು. ಸ್ವಲ್ಪ ಅದು ಹಂಚಿಗೆ ಅಂಟ್ಕೊಂಡಿರಬೇಕು. ರೊಟ್ಟಿ ಬಿಸಿ ಆಗಬೇಕು, ಇಲ್ಲಾಂದ್ರೆ ಇನ್ನೂ ಕಾದಿರಲಿಲ್ಲ ಅಂದರೆ ರೊಟ್ಟಿ ಈ ಥರ ನೀರು ಹಚ್ಬೇಕಾದ್ರೆ ಹರಿದು ಬಿಡುತ್ತೆ ಅದು, ಬರೀ ಹಿಟ್ಟಿರೋದ್ರಿಂದ. ಇವಾಗ ಸ್ವಲ್ಪ ಹೊಂದ್ಕೋತು ನೋಡಿ, ಅದು ಬಿಸಿಗೆ ಸ್ವಲ್ಪ ಕಾಯ್ತದು. ಇವಾಗ ಇದಕ್ಕೆಲ್ಲ ನೀರು ಹಚ್ಚಿದ್ದಾಯಿತು. ಇವಾಗ ಸ್ವಲ್ಪ ಇದು ಆರ್ಕೊಂಡಾದ್ಮೇಲೆ ತಿರುಗಿಸಿ ಹಾಕೋಣ. ಇವಾಗ ಇದನ್ನು ನೋಡಿ ಈ ಥರ ಆರಾಮಾಗೆ ಬರುತ್ತೆ ಅದು. ಬೇಕಿನ್ನು ಕಡ್ಚಿಗೆ ಬೇಕಂದರೆ ಯೂಸ್ ಮಾಡ್ಕೋಬೋದು. ಈ ಥರ ತಿರುಗಿ ನೋಡಿದ್ದು ಇವಾಗ ಸಣ್ಣ ಉಬ್ತಾ ಇದೆ, ತೆಳಗಡೆನೂ ಕೂಡ ಬೆಂದು ತಿರುಗಿಸಿ ಹಾಕೋಣ. ಇದಕ್ಕೆ ಕಡ್ಚಿಗೆ ನಿಮಗೆ ಬೇಕು, ಕೈ ಸುಡುತ್ತೆ ಅಂದರೆ ನೀವು ಕಡ್ಚಿಗೆ ಯೂಸ್ ಮಾಡ್ಕೋಬೋದು. ನೋಡಿ ಏನೋ ಬಟ್ಟೆ, ಒಂದು ಒಣ ಬಟ್ಟೆ ತೊಗೊಂಡು ಈ ಥರ ಒತ್ತಬೇಕು. ಒತ್ತಿದಾಗ ಚೆನ್ನಾಗಿ ಉಬ್ಬಲಿಲ್ಲ ಅಂದರೆ ಆ ಥರ ಮಾಡಿ ನೋಡಿ. ಆಟೋಮೆಟಿಕ್ ಉಬ್ತಾ ಇದೆ. ಮಸ್ತ್ ಅಕ್ಕಿ ರೊಟ್ಟಿ ಇದು. ಸಂಡೇ ಇದ್ದಾಗ ಮಾಡ್ಕೊಂಬಿಟ್ರೆ ನೋಡಿ ಫುಲ್ ಉಬ್ಕೊಂಡ್ಬಿಡ್ತು ಚೆಂದಾಗೆ. ಇವಾಗ ಇದನ್ನು ಕೈಲೇ ಹಾಕೋಕೆ ಹೋದರೆ ಸುಡುತ್ತೆ ನಿಮಗೆ. ನೀವು ಕಡ್ಚಿಗೆಯಿಂದ ಹಾಕ್ಕೊಳ್ಳಿ. ನಮ್ಗೆ ಅಭ್ಯಾಸ ಇದೆ, ನಾನು ಹಾಕ್ತೇನೆ ನೋಡಿ. ಇಲ್ಲಿ ಹವಾ ಬರ್ತಾಯಿದೆ, ಅಭ್ಯಾಸ ಇದೆ ನನಗೆ, ನಾನು ಮಾಡ್ತಿರ್ತೀನಿ. ಇವಾಗ ಚೆಂದ ಬೆಂದಿದೆ ಅಕ್ಕಿ ರೊಟ್ಟಿ ಇದು. ಮಸ್ತ್ ಬಿಸಿಯಾಗಿ, ಹಲ್ಲಿಲ್ಲದೆ ಇರೋರಿಗೆ, ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳಿಗೆ ಕೂಡ ಈ ಥರ ಸ್ವಲ್ಪ ಸಪ್ಪೆ ಸಾರು ಮಾಡಿ ಮೆತ್ತಿಗೆ ಮಾಡಿ ತಿನ್ನಿಸ್ಬೋದು ಕೂಡ ನೋಡಿ. ಮಸ್ತ್ ಅಕ್ಕಿ ರೊಟ್ಟಿ. ಈ ದಾಲ್ ಮಾಡಿದ್ದೀನಿ ಅಂತ, ದಾಲ್ ಕೂಡ ಹಾಕಿ ತೋರಿಸ್ತೀನಿ. ದಾಲ್ ಮಾಡಿದ್ದೀನಿ. ಇದೆಲ್ಲ ಹಾಕಿ ಕಾಲಿಫ್ಲವರು, ಬೀನ್ಸ್ ಎಲ್ಲ ಹಾಕಿ, ತರಕಾರಿ ಖಾಲಿಯಾಗಿತ್ತು ಅದಕ್ಕೆ ಸೊಪ್ಪೇನು ಹಾಕಿಲ್ಲ. ನಾಳೆ ತೊಗೊಂಬರ್ಬೇಕು. ಟೊಮೆಟೊ ಅಂತೂ ಕಾಮನ್ನಾಗಿ ಇದ್ದೇ ಇರುತ್ತೆ. ಹೆಸರುಬೇಳೆ ಸಾಂಬಾರು ಇದು.
ಸಾಂಬಾರು ಆದ್ರೂ ಅಂದ್ಕೊಳ್ಳಿ, ದಾಲ್ ಆದ್ರೂ ಅಂದ್ಕೊಳ್ಳಿ. ನೋಡಿ ಸ್ವಲ್ಪ ತುಪ್ಪ ಹಾಕ್ತೀನಿ ಇವಾಗ ಅದಕ್ಕೆ. ಮಸ್ತ್ ಅಕ್ಕಿ ರೊಟ್ಟಿ ಜೊತೆಗೆ ಹೆಸರುಬೇಳೆ ದಾಲು ರೆಡಿಯಾಗಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡಿ. ನಮಸ್ಕಾರ.